ಕರುನಾಡ ವೀಕ್ಷಕರಿಗೆ ಮಿಸ್ಟರ್ ಮಂಡ್ಯ ನಾಗರಾಜ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇಂದು ನಾನು ಪಾಲಕ್ ಪನ್ನೀರ್, ಈ ಸ್ಟಾರ್ ಹೋಟೆಲ್ನಲ್ಲಿ ಪಾಲಕ್ ಪನ್ನೀರ್ ಹೇಗೆ ಮಾಡ್ತಾರೆ, ತುಂಬ ಅದ್ಭುತವಾಗಿ ಟೇಸ್ಟ್ ಇರುತ್ತೆ. ಹಾಗಾಗಿ ನಾವು ದೊಡ್ಡ ದೊಡ್ಡ ಹೋಟೆಲ್ ತಿನ್ನಾಗ ತುಂಬ ಚೆನ್ನಾಗಿದೆ, ಯಾವ ರೀತಿ ಮಾಡ್ತಾರಪ್ಪ ಅಂತ ನಿಮ್ಗೆ ಅನಿಸಿರ್ಬೋದು. ಅದನ್ನೇ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ. ಈ ದೊಡ್ಡ ಕ್ಯಾಟಗಿರಿಲಿ ದೊಡ್ಡ ಹೋಟೆಲ್ನಲ್ಲಿ ಯಾವ ರೀತಿ ನಿಮಗೆ ಪಾಲಕ್ ಪನ್ನೀರ್ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಾನು ಏನೇನು ಐಟಮ್ ಬಳಸಿದ್ದೀನಿ ಅದನ್ನು ಒಂದ್ಸಲ ನೋಡ್ಕೊಬಿಡಿ ಕ್ಲೀನಾಗಿ. ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸ್ಕೊಳ್ಳೋಣ. ನೋಡಿ, ತಣ್ಣೀರಿಗೆ ಯಾವತ್ತೂ ಪಾಲಕ್ ಹಾಕಬಾರ್ದು. ನಾನು ಇಲ್ಲಿ 4 ಕಟ್ಟು ಪಾಲಕ್ ತಗೊಂಡಿದ್ದೀನಿ, ಬಿಸಿ ನೀರಿಗೆ ಹಾಕ್ತಾಯಿದ್ದೀನಿ. 4 ಕಟ್ಟು ಪಾಲಕ್ಕು ಬಿಸಿ ನೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಆಮೇಲೆ ನೋಡಿ 2 ಬೆಳ್ಳುಳ್ಳಿ ಕಟ್ ಮಾಡಿದ್ದೀನಿ ಸಣ್ಣಕ್ಕೆ. ಅದರಲ್ಲಿ 7-8 ಹಸಿರು ಮೆಣಸಿನ್ಕಾಯಿ, ನಿಮಗೆ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ, ಒಂದು 4ರಿಂದ 5 ಹಾಕ್ಕೊಳ್ಳಿ. 7-8 ಹಾಕಿದ್ರೆ ಸ್ವಲ್ಪ ಖಾರ ಆಗುತ್ತೆ. ನಾನು ಖಾರ ಬೇಕಾಗಿರೋ ಖಾರ ಹಾಕಿದ್ದೀನಿ, ಮತ್ತು 1 ಬೆಳ್ಳುಳ್ಳಿ ಹಾಕಿದ್ದೀನಿ ಸಣ್ಣ ಕಟ್ ಮಾಡಿ. ಇದನ್ನು ಸುಮಾರು ಒಂದು 5ರಿಂದ 6-7 ನಿಮಿಷ, ಒಂದು 5-6 ನಿಮಿಷ ಬೇಯಿಸ್ಕೊಳ್ಳಿ. ಸ್ಮೂತ್ ಆಗಲಿ ಚೆನ್ನಾಗಿ, ಬಾಡಿರೋ ಥರ ನಿಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಅತಿಯಾಗಿ ಜಾಸ್ತಿ ತುಂಬ ಹೆಚ್ಚಿಗೆ ಬೇಯಿಸ್ಕೊಬಿಡಿ, ಸೊಪ್ಪೆ ಕರ್ಗೋಗ್ಬಿಡುತ್ತೆ ನೀರಲ್ಲಿ, ಅದು ಅಂಶ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ. ಹಾಗೆ ತುಂಬ ಹೆಚ್ಚು ಹೊತ್ತು ಬೇಯಿಸ್ಕೊಳ್ಳೋದು ಬೇಡ. ನೋಡಿ, ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳಿ. ಕೋಲ್ಡ್ ನೀರು ಆಗೋತ್ತೆ ಇಲ್ಲ, ಮಾಮೂಲಿ ಸಾದಾ ನೀರೇ ಹಾಕಿ. ಸಾದಾ ನೀರು ಹಾಕಿ ಅದನ್ನು ತಣ್ಣಗಾಗಿ ಸೋರಕ್ಕಿಡಿ. ನೋಡಿ, ಬಾಣಲಿಗೆ ಒಂದು 3 ಸ್ಪೂನು ಆಯಿಲ್ ಹಾಕೊಳ್ಳೋಣ. ಸನ್ಫ್ಲವರ್ ಆಯಿಲು ನಿಮ್ಮಿಷ್ಟ, ಕಡಲೆಕಾಯಿ ಎಣ್ಣೆ, ಯಾವುದು ತುಪ್ಪ ಯಾವ್ದಾದ್ರು ಬಳಸ್ಬೋದು. ನಾನು 50 ಗ್ರಾಮ್ ಗೋಡಂಬಿ ತಗೊಂಡಿದ್ದೀನಿ. ನೋಡಿ, ಮೊದಲು 50 ಗ್ರಾಮ್ ಗೋಡಂಬಿ ಹಾಕೊಳ್ಳಿ. ಒಂದು 30 ಗ್ರಾಮ್ ಅಷ್ಟು ಬಿಳಿ ಎಳ್ಳು ಹಾಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಮಾಡಿ ಇರ್ತಿ ಗೋಲ್ಡನ್ ಕಲರ್ ಬರಲಿ. ಯಾಕಪ್ಪ ಅಂದರೆ ಈ ನೋಡಿ, ಬಿಳಿ ಎಳ್ಳು, ಗೋಡಂಬಿ ಇದು ಆರೋಗ್ಯಕ್ಕೆ ತುಂಬ ಇದು ಒಳ್ಳೆ ಪೌಷ್ಟಿಕಾಂಶ ಕೊಡುವಂಥದ್ದು, ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಪಾಲಕ್ ಪನ್ನೀರ್ ಈ ರೀತಿ ಎಣ್ಣೆಯಲ್ಲಿ ಆಯಿಲ್ನಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಅದನ್ನು ಒಂದು ಜಾರಿಗೆ ಹಾಕೊಳ್ಳಿ. ಇವಾಗ ನಾವೇನು ಪಾಲಕ್ಕು ಸೋರಕ್ಕೆ ಇಟ್ಟಿದ್ದೀವಿ ನೀರನ್ನು, ಆ ಪಾಲಕ್ನೂ ಕೂಡ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಇದನ್ನು ಪಾಲಕ್ಕು ಹಾಕೊಂಡ್ವಾಗ ನೀವು ನೀರು ಏನು ಹಾಕೋಬೇಡಿ, ಅದರಲ್ಲೇ ನೀರು ಅಂಶ ಇರುತ್ತೆ. ಅದು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಸೇರ್ಸೋಕ್ಕೆ ಹೋಗಬೇಡಿ. ಇವಾಗ ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ನೈಸಾಗಿ ರುಬ್ಬಿದ್ದೀನಿ. ಅವೆರಡು ಮಿಕ್ಸ್ ಮಾಡಿ ಈಗ ಒಂದು ರೈ ಬಂದು ತಗೊಳ್ಳಿ. ಅದಕ್ಕೆ 1 ಸ್ಪೂನು ಬೆಣ್ಣೆ ಹಾಕೊಳ್ಳೋಣ. ಒಂದು 2 ಸ್ಪೂನು 2-3 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಈಗ ನಾವು ಫಸ್ಟು ಅಲ್ಲಿ ರುಬ್ಬಿಟ್ಟಿದ್ದೀವಿ. ಇವಾಗ ನಾವು ಪನ್ನೀರ್ ಫ್ರೈ ಮಾಡ್ಕೊಳ್ಬೇಕು. ಪನ್ನೀರನ್ನು ಹಸಿದು ಯೂಸ್ ಮಾಡೋದು ಬೇಡ, ಯಾಕಂದರೆ ಹಸಿದು ಯೂಸ್ ಮಾಡಿದ್ರೆ ಹಾಲಲ್ಲಿ ಥರ ಹೊಡೆಯುತ್ತೆ ಸ್ವಲ್ಪ. ಹಾಗಾಗಿ ಹಸಿದು ಯೂಸ್ ಮಾಡೋದು ಬೇಡ. ಮತ್ತು ಹಸಿದು ಯೂಸ್ ಮಾಡಿದಾಗ ಏನಪ್ಪ ಅಂದರೆ ಒಂದೊಂದು ಪನ್ನೀರು ಪಾಲಕ್ಕು ಎಲ್ಲ ಮಿಕ್ಸ್ ಮಾಡಿದಾಗ ಒಡೆದೋಗ್ಬಿಡುತ್ತೆ, ನಿಮ್ಮ ಕೈ ಸಿಕ್ಕಲ್ಲ ಸರಿ, ಪುಡಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಗೋಲ್ಡನ್ ಕಲರ್ ಬರ್ತಿದೆ.
ಈ ರೀತಿ ಫ್ರೈ ಆಗಲಿ. ಎತ್ತಿಟ್ಕೊಳ್ಳೋಣ. ನೋಡಿ, ಎತ್ತಿಟ್ಕೊಂಡು ಇದೇ ಬಾಣಲಿಗೆ ಇಷ್ಟು ಬಂದರೆ ಸಾಕು. ಇದೇ ಬಾಣಲಿಗೆ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. ನಾವು ಒಂದು ಬೆಳ್ಳುಳ್ಳಿ ಅಲ್ಲೇ ಹಾಕಿದ್ದೆ, ಇವಾಗ ಇನ್ನೊಂದು ಬೆಳ್ಳುಳ್ಳಿ ಅಲ್ಲಿ ಉಳಿದಿದೆ. 1 ಸ್ಪೂನು ಬೆಣ್ಣೆ ಹಾಕೊಳ್ಳಿ, 1-2 ಸ್ಪೂನು ಆಯಿಲ್ ಹಾಕೊಳ್ಳಿ. ಜೀರಿಗೆ ಒಂದು ಟೀ ಸ್ಪೂನ್ ಸಾಕು. ಜೀರಿಗೆ ಅತಿ ಹೆಚ್ಚು ಏನೋ ಹಾಕೋಗೋದು ಬೇಡ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕೋಣ. 1 ಟೀ ಸ್ಪೂನ್ ಸಾಕು. 1 ಟೀ ಸ್ಪೂನ್ ಅಂದರೆ ನೋಡಿ, ಸ್ವಲ್ಪ ಹಾಕ್ತೀನಿ ನಾನು, ಜಾಸ್ತಿ ಹಾಕಲ್ಲ. 1 ಟೀ ಸ್ಪೂನ್ ಜೀರಿಗೆ ಮತ್ತು 1 ಬೆಳ್ಳುಳ್ಳಿ ಕಟ್ ಮಾಡಿರೋದು. 2 ಬೆಳ್ಳುಳ್ಳಿ ತಗೊಂಡಿದ್ದೆ, 1 ರುಬ್ಬೋಕೆ ಹಾಕಿದ್ದೀನಿ, ಅಲ್ಲಿ ಬಾಯ್ಲ್ ಮಾಡ್ಕೊಂಡು ಸೊಪ್ಪಿನ ಜೊತೆ. ಇವಾಗ ಉಳಿದಿರೋ 1 ಬೆಳ್ಳುಳ್ಳಿನ ಇಲ್ಲಿ ಹಾಕ್ತೀನಿ ನೋಡಿ. ಸಣ್ಣದಾಗೆ ಚಾಕುನಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಅಂಥದ್ದು. ತುಂಬ ದಪ್ಪ ಆದರೆ ಅದು ತಿನ್ಬೇಕಾದ್ರೆ ಬಾಯಿ ಸಿಗುತ್ತೆ, ಫ್ರೈ ಕೂಡ ಸರಿ ಆಗಲ್ಲ. ಈ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೆಣ್ಣೆ ಮತ್ತು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ 1-2 ನಿಮಿಷ ಫ್ರೈ ಆಗಲಿ. ಇದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಬೇಡ. ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ. ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ವೀಕ್ಷಕರೇ, ಈರುಳ್ಳಿನ ನಾವು ಆಯಿಲ್ ಕಮ್ಮಿ ಆಯಿತು ಅಂದರೆ ಒಂದು 2-3 ಸ್ಪೂನ್ ಆಯಿಲ್ ಸೇರಿಸ್ಕೊಂಡು ಈರುಳ್ಳಿನ ಮಿನಿಮಮ್ 5 ನಿಮಿಷ ಫ್ರೈ ಮಾಡಲೇಬೇಕು. ಯಾಕಂದರೆ ಅದು ಈರುಳ್ಳಿಲಿ ಕೂಡ ತುಂಬ ಟೇಸ್ಟ್ ಬರುವಂಥದ್ದು. ನಾವೆಷ್ಟು ಸ್ಮೂತ್ ಆಗುವವರೆಗೂ, ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಟೊಮೊಟೊ ಹಾಕ್ಕೊಂಡು ನಂತರ ನೋಡಿ, ಟೊಮೊಟೊ ಫುಲ್ ಸಾಫ್ಟ್ ಆಗಲಿ. ನೋಡಿ, ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಿ ಫ್ರೈ ಮಾಡಿ ಆಯಿಲ್ ಹಾಕ್ಕೊಂಡು ಮಿನಿಮಮ್ಮು 2 ಸೇರಿಸಿ 5 ನಿಮಿಷ ಈರುಳ್ಳಿ ಟೊಮೊಟೊ 2 ನಿಮಿಷ ಫ್ರೈ ಮಾಡಾದ್ಮೇಲೆ ನಾವೇನೀಗ ರುಬ್ಬಿಟ್ಕೊಂಡಿದ್ದೀವಿ ಪಾಲಕ್ಕು ಮತ್ತು ಗೋಡಂಬಿ, ಬಿಳಿ ಎಳ್ಳು ಎಲ್ಲ ಸೇರಿಸಿ ಅದನ್ನು ಈರುಳ್ಳಿ ಮತ್ತು ಟೊಮೊಟೊ ಒಟ್ಟಿಗೆ ಮಿಕ್ಸ್ ಮಾಡಿ ನೋಡಿ. ಯಾವುದೇ ಒಂದು ಬಣ್ಣ ಆಗಲಿ ಇನ್ನೊಂದೇ ಆಗಲಿ ಇದಕ್ಕೆ ಟಚ್ ಮಾಡಿಲ್ಲ. ನೋಡಿ, ಇದೇ ರೀತಿ ಇರಬೇಕು. ಯಾವುದೇ ಕೋಲ್ಡ್ ವಾಟರ್ ಏನು ಉಪಯೋಗಿಸಿಲ್ಲ, ಮಾಮೂಲಿ ನೀರನ್ನು ಉಪಯೋಗಿಸಬೇಕು. ಕೋಲ್ಡ್ ವಾಟರ್ ಉಪಯೋಗಿಸೋ ಅಗತ್ಯ ಇಲ್ಲ. ಮಾಮೂಲಿ ನೀರನ್ನೇ ಉಪಯೋಗಿಸಿ ಅದನ್ನು ನೀರು ಬಿಟ್ಟಾಗ ತಣ್ಣಗಾಗಲಿ, ಸೊಪ್ಪು ತಣ್ಣಗಾದ ನಂತರ ನೀರು ಸೋರಿದ ಮೇಲೆ ಉಪ್ಪು ಇರುವಂಥದ್ದು ನೋಡಿ. ಯಾವುದೇ ಒಂದು ಕಲ್ಲರೇ ಆಗಲಿ ಇನ್ನೊಂದೇ ಆಗಲಿ ಮಿಕ್ಸ್ ಮಾಡಿಲ್ಲ ವೀಕ್ಷಕರೇ. ನೀವು ಮಾಡಿದಾಗಲಿ ಇದೇ ರೀತಿ ನೀವು ಮಾಡಿದ್ರೆ, ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ ಅದೇ ರೀತಿ ನೀವು ಮಾಡಿದ್ರೆ ನೀವು ಖಂಡಿತವಾಗ್ಲೂ ಇದೇ ಕಲ್ಲರು ಇದೇ ರೀತಿ ಬರುತ್ತೆ. ಮತ್ತು ಉಪ್ಕೋಬೇಕಾದ್ರೆ ನೀರು ಹಾಕ್ಕೊಬೇಡಿ, ಅದರಲ್ಲೇ ನೀರಂಶ ತುಂಬ ಇರುತ್ತೆ ಪಾಲಕಲ್ಲಿ, ಹಾಕ್ಕೋಬಾರ್ದು. ನೋಡಿ, ಇವಾಗ ನಾನು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ಯಾಕೆಂದರೆ ಪಾಲಕ್ಕೆ ನೀರು ಹಾಕ್ಕೊಂಡಿಲ್ಲ ನಾನು ರುಬ್ಬೇಕಾದ್ರೆ. ನೀರು ಹಾಕೋ ಬದಲು ಹಾಲು ಹಾಕಬೇಕು. ನೋಡಿ, ಫಸ್ಟಿಗೆ ಕೋವಾ ಹಾಕೋಣ. ಮಿಲ್ಕಿ ಮಿಸ್ಟ್ ಕೋವಾ ನಿಮಗೆ ಇದರ ಮೋರಲ್ಲಿ ನಮ್ಮಲ್ಲಿ ಸಿಗುತ್ತೆ. ಲೋಕಲ್ಲು ಕೂಡ ಕೋವಾ ಸಿಗುತ್ತೆ. ಮಿನಿಮಮ್ 50 ಗ್ರಾಮಷ್ಟು ಕೋವಾ ತಗೊಂಡಿದ್ದೆ ನಾನು. ಅದನ್ನು ಕೋವಾ ತಗೊಂಡು ಈ ರೀತಿ ಪುಡಿ ಮಾಡಿ ಸೇರಿಸ್ಕೊಳ್ಳೋಣ. ಈ ರೀತಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ. ಕೋವಾ ವೆರಿ ಇಂಪಾರ್ಟೆಂಟು. ಜೊತೆ ಮಿಕ್ಸ್ ಆಯಿತು ನೋಡಿ. ಇವಾಗ ನಾನು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೆ. ನೀರು ಹಾಕೋ ಬದಲು ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ತುಂಬಾ ಟೇಸ್ಟಿ ಬರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಯಾಕಪ್ಪ ನೀನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ರೈ ಏನು ಮಾಡಿದ್ದೀವಿ ಅದನ್ನ ಪನ್ನೀರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಯಾವುದೇ ನಾನು ನೀರು ಹಾಕಿಲ್ಲ.
ಹಾಲು ಮಾತ್ರ ಹಾಕ್ತೇನೆ ನಾನು. ನಿಮಗೆ ಆದಷ್ಟು ಗಟ್ಟಿನೇ ಇರಲಿ, ತುಂಬ ತೆಳು ಮಾಡ್ಕೊಕ್ಕೆ ಹೋಗಬೇಡಿ. ಈ ನಮ್ದು ಏನು ದೋಸೆ ಹಿಟ್ಟು ಏನು ಇರುತ್ತೆ ಸಂಪ್ಳ ಅಂತ ಹೇಳ್ತೀವಲ್ಲ, ಅಷ್ಟಿರಲಿ. ಅತಿಯಾಗಿ ನೀವು ನೀರು ಗೀರು ಹಾಕಿ ತೆಳು ಮಾಡಿದ್ರೆ ಚೆನ್ನಾಗಿರಲ್ಲ. ಪಾಲಕ್ ಪನ್ನೀರ್ ಆಗಲ್ಲ ಅದು. ಒಂದು ಸ್ಪೂನ್ ಬೆಣ್ಣೆ ಹಾಕೋಣ. ಅತಿಯಾಗಿ ನೀರು ಹಾಕೋಬೇಡಿ. ನೋಡಿ, ಅರ್ಧ ಲೀಟ್ರ್ ಹಾಲು, 4 ಕಟ್ಟು ಪಾಲಕ್ಕೆ ಅರ್ಧ ಲೀಟ್ರು ಹಾಲು ಕರೆಕ್ಟಾಗಿ ಆಗುತ್ತೆ. ಮತ್ತು ಅದಕ್ಕೆ ನೀರು ಸೇರಿಸೋ ಅಗತ್ಯ ಇರಲ್ಲ. ನೋಡಿ, 1 ಸ್ಪೂನು ನಾನು ಧನಿಯಾ ಪೌಡ್ರ್ ಹಾಕೋತಿದ್ದೀನಿ, ಇನ್ನೊಂದು ಸ್ಪೂನು ಗರಂ ಮಸಾಲ ಹಾಕೋತಿದ್ದೀನಿ. ಇದಕ್ಕೆ ಒಂದು 1.5 ಸ್ಪೂನಷ್ಟು ಉಪ್ಪು ಹಾಕೋತೀನಿ, ಪುಡಿ ಉಪ್ಪು, 4 ಕಟ್ಟು ಪಾಲಕ್ಕಿಗೆ. ಈ ಪನ್ನೀರು ಎಷ್ಟು ಬೇಕಾದ್ರೂ ತಗೋಬೋದು. 100 ಗ್ರಾಮ್, ನಾನು 100 ಗ್ರಾಮ್ ಹಾಕಿದ್ದೀನಿ. 100 ಗ್ರಾಮಲ್ಲಿ 200 ಗ್ರಾಮು ನಿಮ್ಮ ಇದು, ನೀವು ಎಷ್ಟು ಪನ್ನೀರು ತಿಂತೀರಾ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಪನ್ನೀರು ಇಷ್ಟೇ ಹಾಕಬೇಕು ಅನ್ನೋಂಗಿಲ್ಲ, ನಿಮ್ಮ ಅಳತೆ ಎಷ್ಟು ಬೇಕಾದ್ರೂ ಪನ್ನೀರು ಹಾಕ್ಬೋದು. ಇದೊಂದು ಪಾಲಕ್ ಪನ್ನೀರ್ 4 ಕಟ್ಟು ಪಾಲಕ್ ಪನ್ನೀರ್ ಮಾಡಿದ್ರೆ ಸುಮಾರು ಒಂದು 5 ಜನ 3 ಚಪಾತಿ 4 ಚಪಾತಿ ಅಂದ್ರೂ ಸುಮಾರು 5 ಜನ ತಿನ್ಬೋದು ಒಬ್ಬೊಬ್ಬರು. ಸುಮಾರು ಒಂದು 20 ಚಪಾತಿಗೆ ಆಗ್ತದೆ ಇದು. ಪರೋಟ ಆದರೆ ಒಂದು 10 ಪರೋಟ ತಿನ್ಬೋದು. ಮತ್ತು ರೈಸಿಗೆ ತುಂಬ ಕಾಂಬಿನೇಷನ್ ಆಗುತ್ತೆ ಇದು. ರೈಸು ಕೂಡ, ವೈಟ್ ರೈಸು ಕೂಡ ತುಂಬ ಅದ್ಭುತವಾಗಿರುತ್ತೆ ವೈಟ್ ರೈಸಿಗೆ. ನೋಡಿ, ಈಗ ನಾನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಸುಮಾರು ಒಂದು 10 ನಿಮಿಷಗಳ ಕಾಲ ಅದು ಚೆನ್ನಾಗಿ ಬೇಯಿಸೋಣ. ಚೆನ್ನಾಗಿ 10 ನಿಮಿಷಗಳ ಕಾಲ ಬೇಯಲಿ. ಸ್ವಲ್ಪ ಮೇಲೆ ಬೇಯಿಸಿ, ಪರವಾಗಿಲ್ಲ. 5 ಫ್ಲೇಮ್ ಮೇಲೆ ಬೇಯಿಸೋದು ಬೇಡ. 10 ನಿಮಿಷಗಳ ಬೆಂದಿದೆ. ನೋಡಿ, ಯಾವುದೇ ಒಂದು ಮತ್ತೆ ನಾನು ನೀರು ಸೇರ್ಸೋಕೆ ಹೋಗಿಲ್ಲ. ಅದೇ ಅರ್ಧ ಲೀಟ್ರ್ ಹಾಲು ಹಾಕಿದೆ. ಅದೇ ಹಾಲು ಹಾಕಿದಷ್ಟು ಇವಾಗ ಮಕ್ಕಳಿಗೆ ಪನ್ನೀರು, ಹಾಲು, ಗೋಡಂಬಿ, ಪಾಲಕ್ಕು ಇವೆಲ್ಲವೂ ಕೂಡ ಒಳ್ಳೆ ಪೌಷ್ಟಿಕಾಂಶ ಸಿಕ್ತು. ನೋಡಿ, ಇದೆಲ್ಲ ಹಾಕಿರೋ ಒಂದು ಪ್ರತಿಯೊಂದು ಕೂಡ ಒಂದು ಪೌಷ್ಟಿಕಾಂಶ ಇರುವಂಥದ್ದೇ, ಆರೋಗ್ಯಕರವಾದಂಥವು. ಈ ಪಾಲಕ್ಕು ಅಂದಾಗ ಮಕ್ಕಳು ಪಾಲಕ್ಕು, ಪನ್ನೀರು ಇಷ್ಟು ಡೈರೆಕ್ಟಾಗಿ ಇಷ್ಟಪಡಲ್ಲ. ಈ ಹಾಲು ಕುಡಿಬೇಕು ಅಂದ್ರೆ ಮಕ್ಕಳು ಹಠ ಮಾಡೋದು ಎಲ್ಲ ಇರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಕೋವಾ, ಇದಕ್ಕೆ ಮೇಯ್ನಾಗಿ ನೀವು ಕೋವಾ ಉಪಯೋಗಿಸಲೇಬೇಕು. ಕೋವಾ ಉಪಯೋಗಿಸಿದ್ರೇ ಅದು ಒರಿಜಿನಾಲಿಟಿ. ನಿಮಗೆ ಏನು ಸ್ಟ್ಯಾಂಡರ್ಡ್ ಹೋಟ್ಲಲ್ಲಿ ಏನು ನಿಮಗೆ ಪಾಲಕ್ ಪನ್ನೀರ್ ತಿಂದಿದ್ದೀರಾ ಮತ್ತು ಇದೇ ರೀತಿ ಇರುತ್ತೆ ಅಂತ ಅನಿಸುತ್ತೆ. ಆ ಟೇಸ್ಟ್ ಬರಬೇಕು ಅಂದರೆ ನೀವು ಕೋವಾ ಇನ್ಕ್ಲೂಡ್ ಮಾಡಲೇಬೇಕು. ನೋಡಿ, ಇಷ್ಟೇ ಗಟ್ಟಿಯಲ್ಲಿ ಪಾಲಕ್ ಪನ್ನೀರ್ ಆಗಿದೆ. ನೋಡಿ ಯಾವ ರೀತಿ ಇದೆ ಅಂತ. ಅದೇ ರೀತಿ ನೋಡಿ, ಯಾವುದೇ ಒಂದು ಕಲ್ಲರೇ ಆಗಲಿ ಅದೇ ಆಗಲಿ ಸೇರಿಸಿಲ್ಲ. ಹಾಲಾಗಿ ಹೋದ್ರಿಂದ ಇನ್ನೂ ಅದ್ಭುತವಾಗಿ ಕಲರ್ ಇರುತ್ತೆ. ನೋಡಿ, ಇದೆ ಪಾಲಕ್ ಪನ್ನೀರ್. ಇದೇ ವೀಕ್ಷಕರೇ ಪಾಲಕ್ ಪನ್ನೀರು. ಹಾಗಾಗಿ ಇದು ಹಿರಿಯವ್ರಿಗಾಗಿರ್ಬೋದು, ಚಿಕ್ಕವ್ರಿಗಾಗಿರ್ಬೋದು, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೀತಿ ನೀವು ಮಾಡಿ ನೋಡಿ ಮನೇಲಿ. ನಿಮ್ಗೆ ಏನು ಅನಿಸುತ್ತೋ ಇದು ಮಾಡಿ ನೋಡಿ, ನೀವು ತಿಂದು ಆಮೇಲೆ ನಮಗೆ ಕಮೆಂಟ್ ಹಾಕಿ. ದಯವಿಟ್ಟು ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆಂದರೆ ನೀವು ಲೈಕು, ಸಬ್ಸ್ಕ್ರೈಬು, ಕಮೆಂಟ್ ಹಾಕೋದ್ರಿಂದ ನಾನು ಮತ್ತೆ ಇನ್ನೊಂದು ಅದ್ಭುತವಾದ ರೆಸಿಪಿ ತೊಗೊಂಡು ಬರ್ತೀನಿ ಮುಂದೆ. ಅದು ಕೂಡ ನಾನು ಮಾಡೋ ಪ್ರತಿಯೊಂದು ಐಟಮ್ ಕೂಡ ಒಂದು ದೊಡ್ಡ ಸ್ಟ್ಯಾಂಡರ್ಡ್ ಹೋಟೆಲ್ ಮಾಡುವಂಥದ್ದು ನಾವು ಮಾಡೋದು. ಹಾಗಾಗಿ ನಿಮ್ಗೆ ಇನ್ನೊಂದು ಅದ್ಭುತವಾದ ಟೇಸ್ಟ್ ಮುಂದೆ ನಿಮ್ಮ ಒಳ್ಳೆ ರೆಸಿಪಿ ನಾನು ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ದಯವಿಟ್ಟು ಇದನ್ನು ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ಮತ್ತು ಅದು ಒಳ್ಳೆ ಇನ್ನೊಂದು ಇದನ್ನು ಸಿಗೋಣ ನಿಮಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ವೀಕ್ಷಕರೇ. ಎಲ್ರಿಗೂ ಶುಭವಾಗಲಿ, ಎಲ್ರಿಗೂ ಆರೋಗ್ಯ ಭಾಗ್ಯ ಕೊಡಲಿ ದೇವರು ಅಂತ ಹೇಳ್ತಾ, ಈ ರೆಸಿಪಿಯನ್ನು ದಯವಿಟ್ಟು ನೋಡಿ ಮನೆಯಲ್ಲಿ ಮಾಡಿ ಒಮ್ಮೆ ತಿನ್ನಬೇಕು. ಆಮೇಲೆ ಇದರ ರುಚಿ ಅದ್ಭುತವಾಗಿರುತ್ತೆ. ತಿಂದು ನೋಡಿ. ಓಕೆ.